ಹಾಯ್ ಆಲ್, ಗುಡ್ ಮಾರ್ನಿಂಗ್ ಟು ಆಲ್. ಇದು ಶಿವರಾತ್ರಿ ಹಬ್ಬದ ಲಾಗ್. ಇದು ಶಿವರಾತ್ರಿ ಹಬ್ಬದಲ್ಲಿ ನನಗೆ ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ಯಾವುದೇ ರೀತಿ ಮಾರ್ಕೆಟ್ ಎಲ್ಲ ಹೋಗಿ ಹೂವು ಎಲ್ಲ ತಂದು ಹೂವು ಎಲ್ಲನೂ ಪ್ರತಿ ಹಬ್ಬಕ್ಕೂ ನಾನು ಮಾರ್ಕೆಟ್ಗೆ ಹೋಗಿ ಹೂವು ಹಣ್ಣು ಎಲ್ಲ ತಂದು ಎಲ್ಲನೂ ಒಂದು ದಿವಸ ಮುಂಚೆನೇ ರೆಡಿ ಮಾಡ್ಕೊಳ್ತಾ ಇದ್ದೆ. ಆದರೆ ಈ ಸಲ ಆ ಥರ ಆಗಲಿಲ್ಲ. ಯಾಕಂದರೆ ಏನು ಅಂತ ಗೊತ್ತಿಲ್ಲ, ಸ್ವಲ್ಪ ಕೋಲ್ಡ್ ಥರ ಆಯಿತು. ಕೋಲ್ಡ್ ಆಗಿ ಜ್ವರ ಬಂತು. ಜ್ವರ ಬಂದಾದಮೇಲೆ ತುಂಬ ಅಂದರೆ ತುಂಬಾ ಕಾಲು ನೋವು ಸ್ಟಾರ್ಟ್ ಆಗೋಯಿತು. ಹಾಗಾಗಿ ಡಾಕ್ಟ್ರು ತಲೆಗೆ ಸ್ನಾನ ಎಲ್ಲ ಮಾಡಬೇಡಿಮ್ಮ, ತುಂಬ ಜ್ವರ ಬಂದಿದೆ, ಹಾಗಾಗಿ ಈ ಥರ ಎಲ್ಲನೂ ಆಗ್ತಾಯಿದೆ ಅಂತ ಹೇಳಿದ್ರು. ಹಾಗಾಗಿ ನಾನು ಮನೇಲಿ ಪೂಜೆ ಮಾಡೋದಕ್ಕಾಗೋದಿಲ್ಲ ಅಲ್ಲ, ಅದಕ್ಕೇ ನಾನು ಯಾವುದೇ ರೀತಿ ಮಾರ್ಕೆಟೆಲ್ಲ ಹೋಗಿ ಏನು ತೊಗೊಂಡು ಬಂದಿಲ್ಲ. ನನ್ನ ಮಗಳು ನನ್ನ ದೀಕ್ಷೆನೇ ಅಮ್ಮ ನಾನೇ ಪೂಜೆ ಮಾಡ್ತೀನಿ ಅಂತ ಹೇಳಿದ್ಲು. ಹಾಗಾಗಿ ಹೋದ ಸಲ ತಂದಿರೋ ಹೂವನೇ ಇತ್ತು, ಬೆಡಿ ಹೂವು, ಶಾಮಂತಿಗೆ ಹೂವು, ಅದನ್ನೇ ಎಲ್ಲನೂ ಇಟ್ಟು ಪೂಜೆ ಮಾಡು ಅಂತ ಹೇಳಿದೆ. ಇನ್ನು ನೆಕ್ಸ್ಟ್ ನಾನು ಈಚೆ ಎಲ್ಲನೂ ಸಹ ಕಸ ಗುಡಿಸಿ ಬಂದು ರಂಗೋಲಿ ಎಲ್ಲ ಇಟ್ಟು, ಆನಂತರ ಮನೆಯಲ್ಲಿ ಆ ಕಡೆ ರೂಮ್ ಎಲ್ಲನೂ ಸಹ ಕ್ಲೀನ್ ಮಾಡಿಕೊಟ್ಟೆ. ನಮ್ಮ ದೀಕ್ಷೆ ಎಲ್ಲನೂ ಸಹ ನೀಟಾಗಿ ಕಸ ಗುಡಿಸ್ಕೊಂಡು ಎಲ್ಲ ಎತ್ತಿಟ್ಕೊಂಡು ಮಾಡ್ಕೊಳ್ತಾಳೆ. ನನಗೆ ಈ ಥರ ಹುಷಾರಿಲ್ಲದೆ ಇದ್ದಾಗ ಅಥವಾ ನಾನು ಪೂಜೆ ಮಾಡೋಂಗಿಲ್ಲದೆ ಇದ್ದಾಗ ಅವಳೇ ಸಹ ಎಲ್ಲ ಮಾಡ್ತಾಳೆ. ಅವಳೇ ಎಲ್ಲ ಕೆಲಸನೂ ಸಹ ಮಾಡ್ತಾಳೆ. ಅವಳು ಯಾವತ್ತೂ ಅಮ್ಮ ನಾನು ಮಾಡಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ ಹೇಳಿಲ್ಲ. ನಂಗೊಂದು ಸ್ವಲ್ಪ ಹುಷಾರಿಲ್ಲ ಅಂದರೂ ಅಷ್ಟೇ ಪಾಪ ಅವಳು ಅಮ್ಮ ನಾನು ಮಾಡ್ತೀನಿ ಬಿಡು ಅಂತ ಹೇಳ್ತಾಳೆ. ಅಷ್ಟು ಒಳ್ಳೆ ಮಗಳು ನನ್ನ ಮಗಳು. ಫಸ್ಟೆಲ್ಲ ನನಗೆ ತುಂಬ ಬೇಜಾರಾಗ್ತಾಯಿತ್ತು. ಅಯ್ಯೋ, ನನಗೆ ಸ್ವಲ್ಪ ಗಂಡು ಮಕ್ಳು ಅಂದರೆ ಇಷ್ಟ, ಹಾಗಾಗಿ ಅಯ್ಯೋ ಫಸ್ಟ್ ಹೆಣ್ಣು ಹುಡ್ತಲ್ಲ ಅಂತ ಸ್ವಲ್ಪ ಬೇಜಾರು ಮಾಡ್ಕೊಳ್ತಿದ್ದೆ. ಆಮೇಲೆ ಬರ್ತಾ 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 ಆಮೇಲೆ ನನಗೇ ಅದು ಮಂದಟ್ಟಾಯಿತು. ಹೆಣ್ಮಕ್ಳು ಎಷ್ಟು ಇದು ಮಾಡ್ತಾರೆ, ಗಂಡು ಮಕ್ಳು ಎಷ್ಟು ಇದು ಮಾಡ್ತಾರೆ ಅಂತ ಹೇಳಿ. ಹಾಗಾಗಿ ನಮ್ಮ ದೀಕ್ಷಾ ಅಂದರೆ ನನಗೆ ಸ್ವಲ್ಪ ಇವಾಗ ಇಷ್ಟ ಜಾಸ್ತಿ ಆಗಿಬಿಟ್ಟಿದೆ. ಅವಳು ಕೆಲಸ ಮಾಡ್ತಾಳೆ ಅಂತಲ್ಲ, ಅವಳು ಆ ಥರ ನನ್ನೇ ಒಂದು ಮಗು ಥರ ಕೇರ್ ಮಾಡ್ತಾಳೆ. ಹಾಗಾಗಿ ಅವಳಂದರೆ ಸ್ವಲ್ಪ ತುಂಬ ಇಷ್ಟ ಜಾಸ್ತಿ. ಇನ್ನು ನಾನು ಕಸ ಎಲ್ಲ ಗುಡಿಸ್ಕೊಟ್ಟೆ. ನೆಕ್ಸ್ಟು ಅಡುಗೆ ಮನೆ ಎಲ್ಲನೂ ಸಹ ಕ್ಲೀನ್ ಮಾಡಿಕೊಂಡು, ಆಮೇಲೆ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಪಾತ್ರೆನೂ ಎಲ್ಲನೂ ಸ್ವಲ್ಪ ತೊಳ್ಕೊಂಡೆ. ಆಮೇಲೆ ಎಲ್ಲನೂ ನಾನು ಮನೆ ಒರೆಸ್ಕೊಳ್ತೀನಮ್ಮ ಅಂತ ಹೇಳಿದೆ. ಆಮೇಲೆ ಅವಳು ಅಮ್ಮ ನನ್ನ ಮಕ್ಳಿಗೆ ತಮ್ಮ ತಂಗಿಗೆ ನಾನೇ ಸ್ನಾನ ಮಾಡಿಸ್ತೀನಿ ಅಂತ ಹೇಳಿ ಸ್ನಾನ ಎಲ್ಲನೂ ಸಹ ಇಬ್ರಿಗೂ ಅವಳೇ ಮಾಡಿಸಿ ಎಲ್ಲನೂ ರೆಡಿ ಮಾಡಿ, ಮಕ್ಕಳನ್ನೇ ಇಬ್ಬರೂ ಸಹ ಎಲ್ಲ ರೆಡಿ ಮಾಡಿದ್ಲು. ಆನಂತರ ಅವಳು ಸ್ನಾನಕ್ಕೆ ಹೋಗ್ತೀನಮ್ಮ ಅಂತ ಹೇಳಿದ್ಲು. ಸರಿಯಮ್ಮ ಹೋಗು ಅಂತ ಹೇಳಿ ಆಮೇಲೆ ನಾನು ಈ ಕಡೆ ಎಲ್ಲನೂ ಮನೆಯೆಲ್ಲ ಒರೆಸ್ಕೊಂಡು ಹೊಸ್ಲೆಲ್ಲನೂ ಒರೆಸ್ಕೊಂಡು, ಆನಂತರ ರಂಗೋಲಿ ಎಲ್ಲನೂ ಸಹ ಬಿಟ್ಟು ಕೊಟ್ಟೆ. ಆಮೇಲೆ ಎಲ್ಲನೂ ಸಹ ಅವಳೇ ದೇವ್ರ ಮನೆಯಲ್ಲಿ ಹೂವು ಎಲ್ಲನೂ ಸಹ ದೇವ್ರ ಮನೆಯಲ್ಲಿರೋ ಹೂವು ಎಲ್ಲನೂ ಸಹ ತೆಗೆದು, ಆನಂತರ ಅವಳೇ ದೇವ್ರ ಸಾಮಾನು ಸಹ ಏನೂ ತೊಳೆದಿಲ್ಲ. ನಾನು ಹಾಗೇ ಪೂಜೆನ ಮಾಡೋಕ್ಕೆ ಹೇಳಿದೆ. ಅವಳು ಹೇಳಿದ್ಲು, ಅಮ್ಮ ನಾನು ದೇವ್ರ ಸಾಮಾನು ತೊಳಿಲ್ಲ ಅಂತ. ಇಲ್ಲಮ್ಮ ಬೇಡ ಅಂತ ನಾನೇ ಹೇಳಿದೆ. ಇನ್ನು ಸುಮ್ಮನೆ ಅವಳಿಗಿನ್ನೂ ಜಾಸ್ತಿ ರಿಸ್ಕ್ ಆಗುತ್ತೆ ಪಾಪ, ಎಷ್ಟು ಮಾಡೋದೇ ಹೆಚ್ಚು, ಅದರಲ್ಲಿ ಇನ್ನೂ ರಿಸ್ಕ್ ಆಗೋದು ಬೇಡ ಅವಳಿಗೆ ಅಂತ ಹೇಳಿ, ಬೇಡಮ್ಮ ನಾನು ಸ್ವಲ್ಪ ಹುಷಾರಾದ್ಮೇಲೆ ನಾನು ಮಾಡ್ಕೊಳ್ತೀನಿ ಅಂತ ಹೇಳಿ, ಆ ನಂತರ ಅವಳು ಸರಿಯಮ್ಮ ಆಯಿತು ಅಂತ ಹೇಳಿದ್ಲು. ಅವಳೇ ಎಲ್ಲನೂ ಹೂವು ಎಲ್ಲನೂ ತೆಗೆದು ಅವಳೇ ಪಾಪ ಎಲ್ಲನೂ ಮಾಡಿಕೊಂಡ್ಳು. ಅಮ್ಮ ಹೂವು ನಾನೇ ಪೋಣಿಸ್ಕೊಳ್ಳ ಅಂತಲೂ ಸಹ ಕೇಳಿದ್ಲು. ಇಲ್ಲಮ್ಮ ಬೇಡ ಅಂತ ಹೇಳಿದೆ. ಆಮೇಲೆ ಒಂದೊಂದೇ ಹೂವನ್ನ ಎಲ್ಲನೂ ಸಹ ಇಟ್ಕೊಂಡು ಅವ್ರ ತಮ್ಮ ತಂಗಿನೆಲ್ಲನೂ ಇಬ್ಬರನ್ನೂ ಕರ್ಕೊಂಡು ಪೂಜೆ ಎಲ್ಲನೂ ಮಾಡ್ತಾಯಿದ್ದಾಳೆ ಅವಳೇ. ಇನ್ನು ಟಿಫನ್ಗೆ ಇವತ್ತು ನಾನು ಮನೇಲಿ ಸಿಹಿ ಅವಲಕ್ಕಿ ಮಾಡಿದ್ದೆ. ಬೆಳಗ್ಗೆ ಇವತ್ತು ಯಾವುದೇ ರೀತಿ ಅನ್ನ ತಿನ್ನಬಾರ್ದು ಅಂತ ಹೇಳಿ ಸಿಹಿ ಅವಲಕ್ಕಿ ಮಾಡಿದ್ದೆ. ಪೂಜೆ ಎಲ್ಲ ಮುಗಿಸಿ ಆನಂತರ ಫಸ್ಟು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂತ ಹೇಳಿದ್ರು. ದೇವಸ್ಥಾನ ಇಲ್ಲೇ ಹತ್ರನೇ ಇದೆ, ಮನೆ ಹತ್ರನೇ ಇದೆ. ಹಾಗಾಗಿ ಅವರೇ ಹೋಗ್ತಾರೆ, ಅವರೇ ಬರ್ತಾರೆ, ಏನು ತೊಂದರೆ ಇಲ್ಲ. ನನ್ನ ಮಗ ಗಂಟೆ ಸೌಂಡ್ ಅದು ಸರಿಯಾಗಿ ಬರ್ತಾ ಇರಲಿಲ್ಲ, ಹಾಗಾಗಿ ಅದನ್ನು ಪದೇ ಪದೇ ಹೊಡಿತಾನೇ ಇದ್ದ. ಅದು ಸ್ವಲ್ಪ ಯಾಕೋ ಒಂದು ಕೊಟ್ಟಿರ್ತಾರಲ್ಲ, ಅದರಲ್ಲಿ ಸ್ವಲ್ಪ ಡೌನ್ ಥರ ಆಗಿದೆ. ಅದನ್ನು ತೊಗೊಂಡೋಗಿ ರೆಡಿ ಮಾಡಿಸ್ಕೊಬರ್ಬೇಕು ಬೆಳ್ಳಿ ಅಂಗಡೀಲಿ. ಆನಂತರ ಎಲ್ಲನೂ ಸಹ ಮಕ್ಕಳೆಲ್ಲನೂ ರೆಡಿಯಾಗಿ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಎಲ್ಲನೂ ಹೋಗಿ ಬಂದರು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.
ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಆಯುಷ್ಯ ಆರೋಗ್ಯ ಕೊಟ್ಟು ದೇವರು ಸಕಲ ಸಂಪತ್ತನ್ನು ಕೊಟ್ಟು ಎಲ್ಲರನ್ನೂ ಕಾಪಾಡಲಿ ಶಿವ. ಥ್ಯಾಂಕ್ ಯು ಫಾರ್ ವಾಚಿಂಗ್.